ಇವತ್ತು ನಾನು KFC ಚಿಕನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಚಿಕನ್ ಅರ್ಧ ಕೆಜಿ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಮೊಸರು ಹಾಕೊಂಡಿದ್ದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೊಂಡಿದ್ದೀನಿ. ಸೋಯಾ ಸಾಸು ಸಹ 2 ಸ್ಪೂನ್ ಹಾಕೊಂಡಿದ್ದೀನಿ. ಅರ್ಶಿನ ಪುಡಿ ಚೂರು ಚಿಟಿಕೆ, ನಿಮ್ಗೆ ಚೂರು ಲೈಟ್ ಆಗಿ ಅಷ್ಟೇ, ಚಿಟಿಕೆ ಅಷ್ಟು ಮಾತ್ರ. ಮತ್ತೆ ಇದಕ್ಕೆ ಚಿಲ್ಲಿ ಸಾಸು 2 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಪೆಪ್ಪರ್ 1 ಸ್ಪೂನು, ಮತ್ತೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಎಲ್ಲಾನು ಚೆನ್ನಾಗಿ ಕಲಸಿ ಇಟ್ಟು ಮ್ಯಾರಿನೇಟ್ ಮಾಡಬೇಕು. ನೀವು ಒಂದು 1 ಅವರ್ ಅಥವಾ 2 ಅವರ್ಸ್ ನಿಮ್ಗೆ ಟೈಮ್ ಎಷ್ಟೊತ್ತಿತ್ತು ಅಷ್ಟೊತ್ತು ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿ ಇಟ್ಟು ತೆಗ್ದು ಸ್ವಲ್ಪ ಹೊತ್ತು 1 ಅವರ್ ಇಡಿ. ಆಮೇಲೆ ತೆಗ್ದ್ಬಿಟ್ಟು ನೀವು ಏನ್ ಮಾಡ್ತೀರಾ, ಇದು ಬಂದು ಮೈದಾ ಹಸಿಟ್ಟು. ಈ ಮೈದಾ ಹಸಿಟ್ಟಿಗೆ ಸಾಲ್ಟು ಮತ್ತೆ ಪೆಪ್ಪರ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಚಿಕನ್ ನಾವು ಹಾಕೊಳ್ಳೋಣ. ಸೊ ಈ ಚಿಕನ್ನ ಹಿಂಗೆ ನಾವು ಇದು ಮಾಡಬೇಕು, ಡಿಪ್ ಮಾಡಬೇಕು ಫುಲ್ ನೀಟಾಗಿ. ಸೊ ಡಿಪ್ ಮಾಡಿ ನೆಕ್ಸ್ಟ್ 1 ಬೌಲ್ ನೀರು ತಗೋಬೇಕು. ಈ ನೀರಲ್ಲಿ ಸ್ವಲ್ಪ ಹಿಂಗೆ ಬಿಡಬೇಕು 1 ಸೆಕೆಂಡ್. ಸೊ ಆಯ್ತು. ಇವಾಗ ಇದನ್ನ ಎತ್ತಿ ಮತ್ತೆ ಇದೇ ಮೈದಾ ಹಿಟ್ಟನ್ನು ಡಿಪ್ ಮಾಡಬೇಕು ಸ್ವಲ್ಪ. ಸೊ ಎಕ್ಸ್ಟ್ರಾ ಹಿಂಗೆಲ್ಲ ಹಿಂಗೆ ಇದು ಮಾಡ್ಬಿಟ್ಟು ಇವಾಗ ಎಣ್ಣೆಗೆ ಹಾಕೋತಾ ಇದ್ದೀನಿ ನೋಡಿ, ಈ ತರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಚಿಕನ್ ತಗೊಂಡಿದ್ದೀನಿ, ಇನ್ನೊಂದು ಪೀಸ್. ನೆಕ್ಸ್ಟ್ ಹಿಂಗೆ ಕೋಟಿಂಗ್ ಮಾಡಿ ನೆಕ್ಸ್ಟ್ ಇದೇ ತರ ಮಾಡಿ ಮತ್ತೆ ಇನ್ನೊಂದ್ಸಲ ಹಿಂಗೆ ಡಿಪ್ ಮಾಡಿ ಇದ್ರೊಳಗಡೆ. ಇವಾಗ ಏನಾಗುತ್ತೆ ಹಿಂಗೆ ಹಾಕೊಂಡು ಇನ್ನೊಂದು ಹಂಗೆ ತಗೊಂಡೆ ನಾನು. ಇವಾಗ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಡಿಪ್ ಮಾಡ್ಕೋಬೇಕು ನೀವು ಇದರಲ್ಲಿ. ನೆಕ್ಸ್ಟ್ ಒಂದು ಹಾಕೊಳ್ತಾ ಇದ್ದೀನಿ. ಸೊ ನಾನು ಚಿಕ್ಕದು ಇಟ್ಟಿದ್ದೀನಿ ಬಾಣಲೆ. ಸುಮ್ಮನೆ ಎಣ್ಣೆ ಚಿಕನ್ ಮಾಡ್ತೀವಲ್ಲ, ಸೊ ಎಣ್ಣೆ ವೇಸ್ಟ್ ಆಗಬಾರ್ದು ಅಂತೇಳಿ ಚಿಕ್ಕದು ಇಟ್ಟಿರ್ತೀನಿ. ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸಣ್ಣ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಡಿ, ಕ್ರಿಸ್ಪಿ ಬರುತ್ತೆ. ಯಾಕಂದ್ರೆ ಒಳಗಡೆ ಮಸಾಲೆ ಹಾಕಿರ್ತೀವಿ, ಅದನ್ನ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೀವು. ಸೇಮ್ ಕ್ರಿಸ್ಪಿ ಚಿಕನ್ ಹೆಂಗ್ ತಿಂತೀರಾ 5 ಸ್ಟಾರ್ ಅಲ್ಲಿ, ಸೇಮ್ ಅದೇ ತರ ನಿಮಗೆ ಬರುತ್ತೆ. ಫೈನಲ್ ನೋಡಿ ಈ ತರ ಆಗುತ್ತೆ. ನೋಡಿ ಕ್ರಿಸ್ಪಿಯಾಗೆ ಬರುತ್ತೆ. ನೋಡಿ ಹೆಂಗ್ ಕ್ರಿಸ್ಪಿ ಇದೆ, ಈ ತರ ಬರುತ್ತೆ ಸೇಮ್. ನೀವು ಹೆಂಗೆ ಇದ್ರಲ್ಲಿ ತಿಂತೀರಾ KFCಲಿ, ಸೇಮ್ ಅದೇ ತರ.